ನೀವು ಒಂಥರ ಒಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಿ ಕಂಟೆಸ್ಟೆಂಟ್ ಗಳ ಮುಖ ನೋಡ್ಕೊಂಡು ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಬಾತ್ರೂಮ್ ಅಲ್ಲಿ ಹೋಗಿ ಎಲ್ಲ ಕ್ಯಾಮ್ರಾಗಳ ಜೊತೆ ಮಾತಾಡೋದೇ ಹೆಚ್ಚಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆಫ್ಟರ್ ಸ್ಕೂಲ್ ಆಫ್ಟರ್ ಕಾಲೇಜ್ ನನ್ನ ಲೈಫೇ ವ್ಲಾಗಿಂಗ್ ಇತ್ತು. ಓಕೆ, ನಾನು ಮನುಷ್ಯರಿಂದ ಜಾಸ್ತಿ ನಾನು ಕನೆಕ್ಟೆಡ್ ಕ್ಯಾಮೆರಾದಲ್ಲಿ ಇದ್ದೀನಿ. ಎಂತ ನನಗೆ ಫೀಲ್ ಆಯಿತು, ಎಂತ ನನಗೆ ಮಾತಾಡಲಿಕ್ಕೆ ಇದ್ದರೆ ಜಾಸ್ತಿ ಕಂಫರ್ಟೇಬಲ್ ನನಗೆ ಹ್ಯೂಮನ್ಸ್ ಅಲ್ಲ, ಕ್ಯಾಮೆರಾ. ನನಗೆ ಗೊತ್ತುಂಟು ಅವರು ಎಂತ ಜಡ್ಜ್ ಮಾಡಲ್ಲ ಅಂತ, ನನಗೆ ಗೊತ್ತುಂಟು ಅವರು ಎಂತ ಸೇಫ್ಗೆ ಮಾಡಲ್ಲ ಅಂತ, ನನಗೆ ಗೊತ್ತುಂಟು ಅವರು ಮುಂಚೆಯಿಂದ ಹೀಗೆ ಇದ್ದಾರೆ, ಬ್ಯಾಕ್ ಸೈಡಲ್ಲಿ ಕೂಡ ಹಾಗೇನೆ ಇದ್ದಾರೆ ಅಂತ. ಅವರು ನನಗೆ ಕಂಫರ್ಟೇಬಲ್ ಝೋನ್ ಮನೇಲಿದ್ದು ಮಿರರ್ ಮುಂದೆನೆ ಮಾಡಬಹುದಿತ್ತಲ್ಲ, ಅದಕ್ಕೆ ಬಿಗ್ ಬಾಸ್ ಯಾಕೆ ಬರಬೇಕಿತ್ತು? ನಿಮಗೆ ಗೊತ್ತುಂಟು ಅವರು ನಿಮ್ಮ ಎಲ್ಲ ನೀವು ಕೂಡ ಕ್ಯಾಮೆರಾ ಮುಂದೆನೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಬಂದಿದ್ದೀರಾ ಇಲ್ಲಿ. ಓಕೆ, ನಾವು 17 ಜನ ಕಂಟೆಸ್ಟೆಂಟ್ ಜೊತೆ ಆಟ ಆಡಕ್ಕೂ ಬಂದಿದ್ದೀವಿ. ಆಟ ಆಡ್ಲಿಕ್ಕೆ ಕೂಡ ಬಂದಿದ್ದೀರಾ. ಪ್ಲಸ್ ನಿಮಗೆ ಇದೇ ಕೂಡ ಗೊತ್ತುಂಟು ಇಲ್ಲಿ ಕ್ಯಾಮೆರಾಸ್ ಕೂಡ ಉಂಟು. ರಕ್ಷಿತಾ ಕ್ಯಾಮ್ರಾ ಏನದನ್ನ ತಿಳಿಸ್ಕೊಟ್ಟಿದ್ದಾಳೆ ಎಲ್ರಿಗೂ.